ಈ ಸಲ ಏನ್ ಕಾರ್ಯಕ್ರಮಕ್ಕೆ ಬಹುಮಾನವನ್ನು ನೀಡುತ್ತೀರಿ ಆ ಎಲ್ಲಾ ಮಹನೀಯರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಈ ಪಂದ್ಯ ಮುಗಿದ ತಕ್ಷಣ ಸನ್ಮಾನ ಇರುತ್ತದೆ. ಒಂದ್ ಸ್ವಲ್ಪ ಇಲ್ಲಿ ಏನ್ ನಿಂತಿರೋ ನಾವು ಸ್ವಲ್ಪ ಸೈಡ್ ಆಗಿಬಿಡ್ರಿ. ಎಸ್, ಪಂದ್ಯ ಆರಂಭ. ಮರೆಯಲಾಗದ ಮಾಣಿಕ್ಯ ನಟ ಸಾರ್ವಭೌಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥಕವಾಗಿ ಶತಕೋಟಿ ವೀರರಾಗಿರುವಂತ ಆತ್ಮೀಯರು ಶ್ರೀಯುತ ಅಜಿತಣ್ಣ ನಾಯ್ಕರ್ ಅವರು ಈ ಒಂದು ಪಂದ್ಯಾವಳಿಗೆ ಮುಂದಿನ ವರ್ಷಕ್ಕೆ 10,000 ರೂಪಾಯಿ ಧನ ಸಹಾಯನ ವಿತರಿಸುತ್ತೇನೆ ಅಂತ ತಮ್ಮ ಸ್ವ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಮಾನ್ಯರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆತ್ಮಾರ. ಅವರಿಗೂ ಕೂಡ ತುಂಬಾಗಿದೆ. ಆರಂಭಿಕ ಹಂತದಲ್ಲಿ ಬಾಗಲಕೋಟೆ ತಂಡಕ್ಕೆ 1 ಅಂಕದ ಸಂಪಾದನೆ. ಇದು ಸೆಮಿಫೈನಲ್ ಪಂದ್ಯ. ಇದು ಕೋಟೆ ಬಾಗಲಕೋಟೆ ಚಪ್ಪಾಳೆ. ಅದರ ಜೊತೆಗೆ ಆತ್ಮೀಯರು ಯಾವತ್ತೂ ಕೂಡ ಕಬಡ್ಡಿ ಅಭಿಮಾನಿಗಳಾಗಿರುವಂತ ಪ್ರೋ ಕಬಡ್ಡಿಯ ಸೋಲಿಲ್ಲದ ಸರದಾರರು ಮಾಲೀಕರು ಖ್ಯಾತ ಉದ್ಯಮಿಗಳಾಗಿರುವಂತಹ ಪ್ರವೀಣ್ ತಿಮ್ಮಣ್ಣವರು ಈ ಪಂದ್ಯದಲ್ಲಿ ಏನಾದರೂ ಬಾಗಲಕೋಟೆ ತಂಡ ಜೈಶಾಲಿ ಆದ್ರೆ 1,001 ರೂಪಾಯಿ ನಗದು. ಇಲ್ಲಿ ಮತ್ತೊಮ್ಮೆ ಆಲ್ಬಾಸ್ ತಂಡದ ಪರವಾಗಿ ದರ್ಶನ್ ಶರವೇಗದ ದಾಳಿಗಾರ 2-0 ಹೊಂದಿಗೆ ಪಂದ್ಯ ಸಾಗ್ತಾ ಇದೆ. ರೋಚಕ ಹನಾನಿಯಾದಂತ ಪಂದ್ಯ ಮೈದಾನದ ಮಧ್ಯದಲ್ಲಿ ಅಭೂತಪೂರ್ವಂತ ಜನಸಾಗರದಲ್ಲಿ ಮೂಡಿ ಬರ್ತಕ್ಕಂಥ ಕಬಡ್ಡಿ ವೈಭವ ಈಗಾಗಲೇ 3-4 ಬಹುಮಾನಗಳು ಮುಂದಿನ ವರ್ಷಕ್ಕೆ ಫಿಕ್ಸ್ ಆಗಿದಾವ. ಅದ್ರ ಜೊತೆಗೆ ಅಪ್ಪಟ ಕೊಡಗೈ ದಾನಿಗಳು ಕಬಡ್ಡಿ ಮೇಲೆ ಅಭಿಮಾನ ಪ್ರೀತಿ ವಾತ್ಸಲ್ಯನ ಇಟ್ಟು ಈ ಭಾಗದ ಜನಪರ ಕಾಳಜಿಯುಳ್ಳಂತ ಜನರಸರಾಗಿರುವಂತಹ ಶ್ರೀಯುತರಾಗಿರುವಂತ ಹುಚ್ಚೇಶನ ಕುಂಬಾರ್ ಅವರು ಮುಂದಿನ ವರ್ಷಕ್ಕೆ ನೀವೆಲ್ಲ ಏನ್ ಕುಳಿತುಕೊಂಡು ನೋಡ್ತಾ ಇದ್ದೀರಿ ಇದಕ್ಕಿಂತ ಒಳ್ಳೆಯ ರೀತಿಯಂತ ಗ್ಯಾಲರಿ ಕೊಡುಗೆಯನ್ನ ಒಪ್ಪಿಕೊಂಡಿದ್ದಾರೆ. ಒಂದ್ಸಲ ಜೋರಾಚರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಗ್ಯಾಲರಿ ಮಾಲಕರು ಕೂಡ ಬಂದಿದ್ದಾರೆ. ಅವ್ರಿಗೆ ಮುಂದಿನ ಸಲ ಡ್ರೆಸ್ ಹಾಕ್ಲಿಕ್ಕೆ ಕೂಡ ಹೀಗೆ ಅಡ್ವಾನ್ಸ್ ಕೊಡ್ಲಿದ್ದಾರೆ. ಅವರು ಅಂದ್ರೆ ಯೋಗ್ಯ ದರದಲ್ಲಿ ಹಾಕಬೇಕಂತ ಹೇಳಿದ್ದಾರೆ. ಅವ್ರು ಖಂಡಿತ ಹಾಕ್ತಾರೆ, ನಮ್ಗೆ ವಿಶ್ವಾಸ ಇದೆ. 2-0 ವಿನೋ. ಎಂತ ಆಘಾತ ಇಲ್ಲಿ ಪ್ರಯತ್ನ ಬಂತು ಆದ್ರೂ ಕೂಡ ವಿಫಲ. ಈಚ್ 1 ಪಾಯಿಂಟ್. ದೊಡ್ಡಮನಿ ಸಿಕ್ಕ ಅವರು ಕೂಡ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿಯಾಗಿ ಹಿಂದೆ ನಮ್ಮೂರಿಗೆ ಬಸವ ಮೆಣಸ್ಕಿ ಸರ್ ಕಬಡ್ಡಿಯ ಒಳ್ಳೆಯ ಇದುವರೆ ನಮ್ಮೂರಿನ ಆಟಗಾರಿಗೆ ಒಳ್ಳೆ ರೀತಿಯ ತರಬೇತಿಯನ್ನು ಕೊಟ್ಟಿದ್ದಾರೆ. ಜೈ ಶ್ರೀರಾಮ್ ಇದರೊಳಗ ಅವರು ಕೂಡ ಸನ್ಮಾನವನ್ನ ಸ್ವೀಕಾರ ಮಾಡಿ ಬಸವರಾಜ್ ಮೆಣಸ್ಕಿ ಸರ್ ಅವರ ಚಿರಂಜೀವಿ ಮೊನ್ನೆ ತಾನೇ PSI ಆಗಿ ಕೂಡ ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಆದ್ಮೇಲೆ ಒಂದು ಸಿದ್ದಾಪುರ ಗ್ರಾಮದಲ್ಲಿ ಕಬಡ್ಡಿಯನ್ನ ತರಬೇತಿಯನ್ನ ನೀಡತಕ್ಕಂಥ ತರಬೇತಿದಾರರ ಚಿರಂಜೀವಿ ಇವತ್ತು PSI ಆಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸ್ಥಾನವನ್ನ ದಿಟ್ಟಿಸಿಕೊಂಡಿದ್ದಾರೆ. ಒಂದ್ಸಲ ಜೋರ ಚಪ್ಪಾಳ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭ. 4-1. ಅದರ ಜೊತೆಗೆ ಈ ಭಾಗದ ಕಬಡ್ಡಿಯನ್ನ ನೋಡುವಂತ ಕಬಡ್ಡಿ ಮನಸ್ಸುಗಳಿಗೆ ಇದೇ ದಿನದಲ್ಲಿ ಮತ್ತೊಂದು ದೊಡ್ಡ ಮೊತ್ತದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿ ಇದೇ ಬರ್ತಕ್ಕಂಥ ಡಿಸೆಂಬರ್ 20, 21, 22, 23ನೇ ತಾರೀಕರಂದು ಕಬಡ್ಡಿಯ ತವರೂರೆಂದ್ರೂ ಕೂಡ ತಪ್ಪಾಕಿಲ್ಲ. ಆದ್ಮೇಲೆ ದೇಶದ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾಗಿರುವಂತಹ ತಂಡಗಳು ಎಲ್ಲ ಕರ್ನಾಟಕದ ಪ್ರತಿಷ್ಠಿತ ತಂಡಗಳು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು, RWF ಬೆಂಗಳೂರು, ಪೋಸ್ಟಲ್, ಆಳ್ವಾಸ್ ಮೂಡಬಿದ್ರೆ, ಸಾಯಿ ಧಾರವಾಡ, ಅದ್ರ ಜೊತೆಗೆ ಬಾಗಲಕೋಟೆ, ಅದ್ರ ಜೊತೆಗೆ ಮುಂಬೈ, ಡೋಡಾಯ್, ಅನೇಕ ರಾಜ್ಯದ ತಂಡಗಳು ಆ ಒಂದು ಪಂದ್ಯಾವಳಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಥಮ ಬಹುಮಾನ 2 ಲಕ್ಷ, ದ್ವಿತೀಯ ಬಹುಮಾನ. ಅದ್ರ ಜೊತೆಗೆ ವೇದಿಕೆ ಪರವಾಗಿ ನಮ್ಮ ತೆಗ್ಗಿ ಕಾರ್ಯಕ್ರಮದ
ಆಯೋಜಕರು ನಿರೂಪಕರಾಗಿರುವಂತಹ ಪಡಿಗೇರ್ ಸರ್ ಅವರನ್ನ ಕೂಡ ವೇದಿಕೆ ಪರವಾಗಿ ಸನ್ಮಾನಿಸಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಜವಾಗ್ಲೂ ನಾನು ಬಹಳ ನಿಪುಣತೆ ಹೊಂದಿದ ತಮಾನಿಯರು ಅವರು ಕೂಡ ಬಂದಿದ್ದಾರೆ. ಬಹಳ ಸಂತೋಷ ಸಂಗತಿ. ಫೈನಲ್ ಪಂದ್ಯಕ್ಕಿಂತ ಪೂರ್ವದಲ್ಲಿ ಅವರನ್ನ ಮಾತಾಡಿಸೋಣ. ಆದ್ಮೇಲೆ 5-3 ಪಂದ್ಯ ಸಾಗ್ತಾ ಇದೆ. ಈಗಾಗಲೇ ಪ್ರವೀಣ್ ಸಿದ್ದಪ್ಪ ಗುಣ್ಣನವರ್, ಪೊಲೀಸ್ ಇಲಾಖೆ ಮಂಗಳೂರು, ಸಾಕಿ ಲಕಸ್ಕೋಪ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಪ್ರತಿ ವರ್ಷ ಸಿದ್ದಾಪುರ ಗ್ರಾಮದಲ್ಲಿ ನಡೆತಕ್ಕಂಥ ಕಬಡ್ಡಿ ವೈಭವಕ್ಕೆ ನಮ್ಮ ಹಂಪರ್ಗಳ 2 ದಿನಗಳ ಕಾಲ ಟಿ ಶರ್ಟ್ ಕೊಡುಗೆಯನ್ನ ನೀಡ್ತಕ್ಕಂಥ ಮಾನ್ಯರು ಶ್ರೀಯುತರಾಗಿರುವಂತಹ ಸಂತೋಷ್ ಕುಮಾರ್ ಬಿಸ್ನಾಳ್, ಸಾಕಿನ್ ನಾಗರಾಜ್ ಗುತ್ತಿಗೆದಾರರು ಎಷ್ಟು ವರ್ಷ ಈಗಾಗಲೇ ಹೇಳಿದಾಗ ನಮ್ಮ ಸಿದ್ದಾಪುರ ಗ್ರಾಮದ ಹೆಮ್ಮೆಯ ಕುವರರು DNR ಬಾಯ್ಸ್ 2013ನೇ ಇಸ್ವಿಯಲ್ಲಿ SSLCಯನ್ನ ಪೂರೈಸಿದಂತಹ ಕುವರರು ನಮ್ಮ ದೇಶೀಯ ಆಟ ಮೇಲೆ ಹೆಚ್ಚಿನ ಒಲವನ್ನ ನೀಡುತ್ತಾ ಕಬಡ್ಡಿ ಮೇಲೆ ಪ್ರೀತಿ ಅಭಿಮಾನವನ್ನ ಇಟ್ಟು ಮುಂದಿನ ವರ್ಷಕ್ಕೆ ಈ ಸಿದ್ದಾಪುರ ಕಬಡ್ಡಿ ವೈಭವಕ್ಕೆ ಆಯೋಜಕರು ಈಗಾಗಲೇ 1 ಲಕ್ಷ ರೂಪಾಯಿ ತೀರ್ಮಾನ ಮಾಡಿದ್ದಾರೆ. ಮಾರುತಿ ಕಾಗದಾಳ್, ಶ್ರೀಶೈಲ್ ಕಂಕೇರ್ವಾಡಿ, ಶಿವ ಕಾಗದಾಳ್, ಸದಾಶಿವ್ ಕೋಲ್ಕಾರ್. ಒಂದ್ಸಲ ಜೋರ ಚಪ್ಪಾಳೆ ಬರ್ಬೇಕಾದ್ಮೇಲೆ ಮಾನ್ಯರಿಗೆ. ಅದ್ರ ಜೊತೆಗೆ ಇನ್ನು ತೃತೀಯ ಬಹುಮಾನ 1 ಬಾಕಿ ಇದೆ. ತೃತೀಯ ಬಹುಮಾನ ನಿರ್ಪಾದಪ್ಪ ಚಲವಾದಿ ಅವರು ಕೊಡ್ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದಾರೆ. ಒಂದ್ಸಲ ಜೋರ ಚಪ್ಪಾಳ. ಅದ್ರ ಜೊತೆಗೆ ಚತುರ್ಥ ಬಹುಮಾನ 40,001 ರೂಪಾಯಿ ಶ್ರೀ ರಫಿ ಕೇರೂರು. ಪರಶುರಾಮ್ ಕುಗುಡಿ, ತುಕಾರಾಮ್ ದಳವಾಯಿ ಅವರು. ನಮಗೆ ನೀವು ಕಡಿಮೆಲ್ಲ, ಹಾಗಾದ್ರೆ 1 ಲಕ್ಷ ಯಾರಿಗೆ? ಗೆದ್ದವರ ಪಾಲಿಗೆ. ದಾಳಿ ಭಾಗದಲ್ಲಿ ವಿಜಯ್ ಶರವೇಗದ ಆಟಗಾರ ಕಾದು ನಡುವ ನಿರೀಕ್ಷೆಯಲ್ಲಿ. ಇಂಥ ಪಂದ್ಯಾವಳಿ ಯಶಸ್ಸು ಆಗ್ಬೇಕಾದ್ರೆ ಈ ಕಬಡ್ಡಿಗಳನ್ನ ಬದಿಗೊತ್ತಿ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿರುವಂತಹ ಸಮಸ್ತ ಈ ಭಾಗದ ಜನತೆಗೆ ಶ್ರೀ ಹುಚ್ಚಪ್ಪಯ್ಯನವರ 57ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ನಡೀತಕ್ಕಂಥ ಅಂತಾರಾಜ್ಯ ಮಟ್ಟದ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಯ 2008 ಮತ್ತು 9ನೇ ಸಾಲಿನ SSLC ವಿದ್ಯಾರ್ಥಿಗಳು ಮತ್ತು ಜುಬ್ಲಿ ಸರ್ಕಾರ್ ಗೆಳೆಯರ ಬಳಗದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅನಂತ ಕೋಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಯಾಕಂದ್ರೆ ಎಂತೆಂತ ಒಳ್ಳೆ ಧಾರಾವಾಹಿಗಳನ್ನ ಬಿಟ್ಟು ನಮ್ಮ ಕಬಡ್ಡಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. 6 ಸಮಬಲ. ದಾಳಿ ಭಾಗದಲ್ಲಿ ಮಲ್ಲಿಕಾರ್ಜುನ ರಾಷ್ಟ್ರೀಯ ತಾರ ಅಭಿಷೇಕ್, ಕರಾವಳಿ ಆಲವಾಸ ತಂಡದ ಪರವಾಗಿ ಆದರೆ ಆಡ್ತಕ್ಕಂಥ ಆಟಗಾರ ಉತ್ತರ ಕರ್ನಾಟಕದ ಭಾಗದ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಮೂಲದ ಆಟಗಾರ. 6 ಸಮಬಲ. ಶರವೇಗದ ದಾಳಿಗಾರ 5 ಜನ ಆಟಗಾರ ನಡುವೆ ಬಲಿಷ್ಠವಾದಂತ ಟ್ಯಾಕಲ್. ತೆಗ್ಗಿ ಗ್ರಾಮದ ಹೆಮ್ಮೆಯ ಘೋರ ತಕ್ಕಂತ ಎಲ್ಲ ಆಟಗಾರರು ಒಂದೊಂದು ಊರಿನ ಆಟಗಾರರು. ದಾಳಿ ಭಾಗದಲ್ಲಿ ಸಣ್ಣ ಮೂಲದ ವಿಜಯ ಶಾಸಪ್ಪಣ್ಣನ ಶಿಷ್ಯ 7-6 7-6. ಮತ್ತೆ ಸಮಬಲ. ಹಾಗಾದ್ರೆ ಕೊನೆ ಹಂತದಲ್ಲಿ ಗೋಲು ಯಾರು? ಎರಡೂ ತಂಡದ ಅನೇಕ ಪಂದ್ಯಾಟದಲ್ಲಿ ಮುಖಾಮುಖಿ ಆಗಿರುವಂತಹ ಆಟಗಾರರು ಮತ್ತೊಮ್ಮೆ ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಏನೋ ಒಂದೇ ಒಂದು ಮಿಸ್ಟೇಕ್ ಆದ್ರೂ ಕೂಡ 50,000 ಲಾಸ್ ಆಗ್ತದೆ. ಅದು ಬಹಳ ಮುಖ್ಯ ಇದೆ. ಮುಂದಿನ ಕಬಡ್ಡಿಗೆ ಮೂರು ಮಟ್ಟಿ ಅವರು 10,000 ಒಂದು ಸಹಾಯಧನವನ್ನು ಮಾಡಿರ್ತಾರೆ. ಅದ್ರ ಜೊತೆಗೆ ಬಾಗಲಕೋಟೆ ತಂಡದ ದಾಳಿಗಾರ ಬಬ್ಲು ಸೂಪರ್ ರೈಡ್ ಮಾಡಿದರೆ ಶಿವಣ್ಣ ಕಾಗದಾಳ್ರವರು 1,001 ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದಂತ ಮಾನ್ಯರಿಗೆ
ಧನ್ಯವಾದಗಳು. ಇಲ್ಲಿ ಮಿಸ್ಟರ್ 9-9 ಸಮಬಲ ಸೂಪರ್ ರೈಡ್ ಮಾಡಿದ್ರೆ 9-8 ಸಮಬಲ ಇಲ್ಲ. 1 ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆ ಜಿಲ್ಲಾ ತಂಡ. ಇದರಲ್ಲಿ ಯಾರು ಗೆಲ್ತಾರೆ ಅವರು ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಕಡೆಗೆ ಆಡ್ಬೇಕಾಗ್ತದೆ. ಅದ್ರ ಜೊತೆಗೆ ಇದ್ದಂತ ಮಲ್ಲಿಕಾರ್ಜುನ ಈಗ ಲೆಫ್ಟ್ ಕಾರ್ನರ್ ದಲ್ಲಿ ಕಾಣಿಸ್ತಾ ಇದ್ದಾರೆ. ಅನುಕೂಲ ಮಾಡ್ಕೊಡ್ರಿ, ನೋಡ್ಬೇಕಲ್ಲಿ 9-8 ಇಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಏಕಕಾಲದಲ್ಲಿ 2 ಅಂಕ, 1 ಅಂಕದ ಮುನ್ನಡೆ ಈಗ ಆಳ್ವಾಸ್ ತಂಡ. ಇದು ವಿನವ್ ಸರ್ವೇಗದ ದಾಳಿಗಾರ, ಎಂತ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. 11-9 ರೈಟ್ ಕಾರ್ನರ್ನಲ್ಲಿ ಸೋಮು, ಲೆಫ್ಟ್ ಕಾರ್ನರ್ನಲ್ಲಿ ಮಲ್ಲ. ತಪ್ತಾ ಇದ್ದಾರೆ, ನಿನ್ನನ್ನು ಹಿಡಿದದ್ದು ಬೇರೆ ಯಾರು ಅಲ್ಲ ನಾನೇ ಅಂತ. 11-11 ಸಮಬಲ. ಅಫಿಷಿಯಲ್ ಟೈಮ್. जितना क्या करेगा ना यार ಹಾಫ್ ಟೈಮ್ ಮಧ್ಯಂತರ ವಿರಾಮ, ವಿರಾಮದ ನಂತರ ಸ್ಕೋರ್ ವಿವರ. 11-11 ಸಮಬಲದ ಹೋರಾಟದಲ್ಲಿ ಪಂದ್ಯ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ದಾಳಿ ಭಾಗದಲ್ಲಿ ಸೋರ್ಗಾಂವ್ ಮೂಲದ ಆಟಗಾರ ಲಕ್ಷ್ಮಣ. ಆಳ್ವಾಸ್ ತಂಡ ಏನಾದ್ರು ಮಲ್ಲು ಅಣ್ಣ ಕಾಗದಾಡ್ರವರು ಎಸ್ಕಾಂ ಇಲಾಖೆಯ ನೌಕರರು 1,001 ರೂಪಾಯಿ ನಗದು ಹಣ ಘೋಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ತಡೆ ತಗ್ತಾ ಇದ್ದಾರೆ. 12-11. ಅದ್ರ ಜೊತೆಗೆ ಕುಂಬಾರ ಮನೆತನದ 5 ಜನರಲ್ಲಿ 3 ಜನ ಡಾಕ್ಟರ್ ಆಗಿ 2 ಜನ ಇಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದಗಳು. 12-12 ಸಮಬಲ. ಸಮಬಲದ ಹೋರಾಟ. ಬಸ್ಸು ಕಲಬುರಗಿ ಇವರು ವೇದಿಕೆಗೆ ಬರಬೇಕು. ಇಲ್ಲಿ ಮತ್ತೊಮ್ಮೆ ಯಶವಂತ್ ದಾಳಿ ಭಾಗದಲ್ಲಿ ನೋಡುಗರ ಮನ ಗೆದ್ದಿರುವಂತಹ ಆಟಗಾರರು. ವೇದಿಕೆಯ ಬಲಭಾಗದಲ್ಲಿ ಅದೊಮ್ಮೆ ಲಕ್ಷ್ಮಣ ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಅಂಕಣದ ಬಲಭಾಗದಲ್ಲಿ ನುಗ್ಗಿದಂತ ಆಟಗಾರ. ಶರವೇಗದ ಆಟಗಾರ ಕಾದು ನಡುವ ನಿರೀಕ್ಷೆ ಇದೆ. ಬಾಗಲಕೋಟೆ ತಂಡಕ್ಕೆ ದಾಳಿಗಾರರ ಕೊರತೆ. ಯಶವಂತ್ ಬೆಳೆಬೆಲ್ಲದ ನಿರಂತರವಾಗಿ ನಿಧಾನಗತಿಯಲ್ಲಿ ದಾಳಿಯನ್ನು ಸಂಘಟನೆ ಮಾಡಬಲ್ಲಂತ ಆಟಗಾರ. ಪ್ರಯತ್ನ 1 2 3 ಒಂದು ಸೂಪರ್.
ಮಾರಿ ಸೈನ್ಯ ಸಿದ್ದಾಪುರ ಹತ್ರ ಒಂದ್ಸಲ ಚಪ್ಪಾಳೆ ಕೊಡ್ಬೋದಾ? ಒಂದ್ಸಲ ಚಪ್ಪಾಳೆ ಎರಡು ತಂಡಕ್ಕೆ. ಎಲ್ರು ಬಡ್ರಿ ಅನ್ನದ ಚಪ್ಪಾಳೆ. ನಿಮ್ ಕಡೆ ಏನೋ ಹಣ ಕೇಳ್ತಾ ಇಲ್ಲ, ಚಪ್ಪಾಳೆ ಮಾತ್ರ ಕೇಳ್ತಾ ಇದೀವಿ. ಸೋಮನ ಅಲ್ಲಿ ಮಹಿಳೆಯರಿಗೆ ಒಂದಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಮಾಡ್ಕೊಡೋರಿಗೆ ಅನುಕೂಲ ಆಗ್ಬೇಕಂದ್ರೆ ಫಸ್ಟ್ ನೀವು ಇವ್ರನ್ನೆಲ್ಲ ಗ್ಯಾಲರಿಗೆ ಹತ್ತಿಸ್ಬೇಕು. ತಾನ ಅನುಕೂಲ ಆಗ್ತದ. ಇನ್ನು ಆಗುದಿಲ್ಲ, ನಮಗೆ ಹಾಕ್ಬೇಕದ ಟೈಮು. ಅಲ್ಲಿ ಮಹಿಳೆಯರು ನಿಂತು ನೋಡತ್ತಾರ, ಅದಕ್ಕೆ ಅನಿವಾರ್ಯ ಆಗ. ಅಲ್ಲಿ ಇನ್ನೂ ಜಾಗ ಇದೆ, ಅಲ್ಲೇ ಅಡ್ಜಸ್ಟ್ ಆಗಿ ಕೂತ್ಕೊಳ್ಬೇಕು ಅವ್ರು. ಅಣ್ಣ ಸರಿ ಕಡೆ ಅಲ್ಲಿ ಮಹಿಳೆಯರು ನಿಂತು ನೋಡತ್ತಾರ ತಳಗ. ಸ್ವಲ್ಪ ಈ ಕಾರ್ನರ್ ನಲ್ಲಿ ಇತ್ತಂದ್ರೆ ಈ ಕಡೆ ಬರ್ರಿ, ಇನ್ನೊಂದ್ ಸ್ವಲ್ಪ ಈ ಕಡೆ ಬರ್ರಿ. ಸರಿ ದಿನಾಂಕ ಅಂದ್ರೆ ನಾಳೆ 10 ನಿಮಿಷಕ್ಕೆ ಸಿಂಹದ ಮರಿಗಳ ಸೈನ್ಯ ನಾಟ್ಯ ಸಂಘ ಸಿದ್ದಾಪುರ ಇವರ ಆಶ್ರಯದಲ್ಲಿ ಶ್ರೀ ಹುಚ್ಚೇಶ್ವರ ನಾಟ್ಯ ಸಂಘ ಸಿದ್ದಾಪುರ ಇವರ ಅರ್ಪಿಸುವ ಸುಂದರ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಟರ ಅರ್ಥಾತ್ ರೈತರ ಕಣ್ಣೀರಿಗೆ ಆಸರೆ ಯಾರು ಎಂಬ ಸುಂದರ ಸಾಮಾಜಿಕ ನಾಟಕ ಇದೇ ಒಂದು ಸಿದ್ದಾಪುರ ಗ್ರಾಮದಲ್ಲಿದೆ. ತಾವುಗಳು ನಾಟಕದ ಕಲಾಭಿಮಾನಿಗಳ ಕಲಾ ರಸಿಕರ ಸಹ ಕುಟುಂಬ ಸಹ ಪರಿವಾರದೊಂದಿಗೆ ಆಗಮಿಸಿ ಆ ಒಂದು ನಾಟಕವನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಇಪ್ಪತ್ತು 15 ಬರ್ತಾ ಇದ್ದಾರೆ. ಡಿಜೆ ಶೋ ಇದೆ, ಡ್ಯಾನ್ಸ್ ಮಾಡುವಂತವ್ರು ಬರ್ಬೇಕು. ಡಿಜೆದಲ್ಲಿ ಸ್ಟೆಪ್ ಹಾಕ್ಲಿಕ್ಕೆ ಎಲ್ರು. 21-15 ಯಶ್ವ 4 ಜನ ಆಟಗಾರರ ನಡುವೆ ಶರವೇಗದ ದಾಳಿಗಾರ ಸಮುದ್ರದ ಆಳಕ್ಕೆ ಹೋಗಿ ಅಂಕ ಪಡೆದರಲ್ಲಿ ಕರಾವಳಿ ಭಾಗದ ಕುವರ ಯಶಸ್ವಿ ಎತ್ತರ ನಿಲುವಿನ ನೀಲಗೈದ ತಾರ ಶರವೇಗದ ಆಟಗಾರ ಕಾದು ನಡುವ ನಿರೀಕ್ಷಾ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಎಂದ ಪ್ರಯತ್ನದಲ್ಲಿ ಸಾಗ್ತಾ ಇದ್ದಾರೆ. 7 ಅಂಕದ ಮುನ್ನಡೆ ಇದ್ರೂ ಕೂಡ ಆಳ್ವಾಸ್ ಕೋಚ್ ಅವರು ಆಟಗಾರರಿಗೆ ಸಿಡಿಮಿಡಿಗೊಳ್ತಾ ಇದ್ದಾರೆ. ಕಾರಣ ಪಂದ್ಯ ಗೆಲ್ಲಬೇಕಾಗಿದೆ. ಸುಪಟಕಲ ಬಾಗಲ ತೋಟ 7 ಅಂಕದ ಹಿನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದ್ವಿತೀಯಾರ್ಧದ ವಿರಾಮದಲ್ಲಿ ಆಟ ಕಂಡು ಬರ್ತಾ ಇಲ್ಲ. ತಂಡದ ಅತಿಥಿ ಆಟಗಾರ ಮನುಷ್ಯನ ಜೀವನದಲ್ಲಿ ಅವರ ಒಂದು ಬಾರಿ ತಾಳಿದ 1 ಅಂಕ ತಂದುಕೊಟ್ಟ. 22-16 22-16 ಇನ್ ಫೇವರ್ ಆಫ್ ಆಳ್ವಾಸ್ ನೋಡ್ತಿದ್ರ. ಮತ್ತೊಮ್ಮೆ ದರ್ಶನ್ ಶರವೇಗದ ಆಟಗಾರ, ಸಾಕಷ್ಟು ಬಾರಿ ತಂಡಕ್ಕೆ ಆಸರೆಯಾದಂತ ಆಟಗಾರ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಬಬ್ಲು, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರಸಿದ್ಧ ರಾಷ್ಟ್ರೀಯ ತಾರ. ಇದು ಯಶಸ್ಸು. ಬಂದು ವೇದಿಕೆ ಮೇಲೆ ಬರಬೇಕು. ಮಾಡು ಇಲ್ಲವೇ ಮಾಡಿ ಆಡೈ ದಾಳಿಯಲ್ಲಿ ಯಶ್ವಂತ ಕಾದು ನೋಡುವ ನಿರೀಕ್ಷೆಯ 5 ಜನ ಆಟಗಾರರು. ವೇಟ್ಲ್ಯಾಂಡ್ 15 ಆದ್ರೂ ಕೂಡ ಈ ಬಲ ಕರಾವಳಿಯ ಕೋರಣೆಗೆ ಕೈಗೆ ಬಂದು ತುತ್ತು. 18 4 ಅಂಕಗಳ ಅಂತರ. ಆಳ್ವಾಸ್ ತಂಡ ಆಳ್ವಾಸ್ ಪಾಳ್ಯದಲ್ಲಿ 4 ಆಟಗಾರರ ಮಾತ್ರ. ಮತ್ತೊಮ್ಮೆ ಬಬ್ಲು. ಇದು ಆರಂಭ. ಇದು ಬಾಗಲಕೋಟೆಯ ರಾಯಲ್ ಬಸ್ರಿ ದರ್ಶನ್. ಕ್ಷಣಾರ್ಧದಲ್ಲಿ ಪಂದ್ಯದ ದಿಕ್ಕನ್ನೇ ಬದಲಿಸಬಲ್ಲಂತ ಆಟಗಾರ. ಕಾದು ನಡುವ ಕ್ಷಣಗಳೇ ಇದೆ. ಎಂತ ಪ್ರಯತ್ನ. ಬಬ್ಲು ಸೋಲು ಏಕಕಾಲದಲ್ಲಿ ಅಂಗಣದ ಆಚರಣೆ.
ನೀಡಿದಂತ ಆಟಗಾರ. ಬಸವರಾಜ್ ಬಿಳಿಗಿ, ಸಂತೋಷ್ ಹಡಪಾದ್, ವೀರಪ್ಪ ಚಲವಾದೆ ಇವರ ವೇದಿಕೆ ಬರಬೇಕು. ಸ್ವಲ್ಪ ಕರೆಂಟ್ ಮೇಲಿದೆ, ಇರಪ್ಪ ಇಲ್ಲಿ ರೈಟಿಂಗ್ ಅಲ್ಲಿದೆ. ವೇಟ್ ಅಫಿಷಿಯಲ್ ಟೈಮ್ ಸ್ವಲ್ಪ ಸ್ಕೋರ್ ಪ್ರಾಬ್ಲಮ್ ಆಗಿದೆ. 4:19 ಮತ್ತೊಮ್ಮೆ ಶ್ರೀನಿವಾಸ ಎಡಬದಿಯ ದಾಳಿಗಾರನ್ನ ಬಳಸ್ತಾ ಇದ್ದಾರೆ. ಕಾದು ನೋಡ್ಬೇಕಿಲ್ಲ. 5 ಜನ ಆಟಗಾರರ ನಡುವೆ ಅಂಕಮ ನಡೆದ ಕಾರಣ ಆಟಗಾರರು ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರೈಡರ್ ಸ್ವಲ್ಪ ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗೆ ಅಂತ ಕಾತರದಿಂದ ಕಾಯ್ತಕ್ಕಂತ ಈ ಭಾಗದ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಆ ಉತ್ತರಕ್ಕಾಗಿ ನಾವು ಕಳೆದ 4 ನಿಮಿಷ 30 ಸೆಕೆಂಡ್ ಕಾಯಲೇಬೇಕು. ಲಕ್ಷ್ಮಣನ ಗುಟ್ಟಿರವರು ಕಬಡ್ಡಿ ಅಭಿಮಾನಿಗಳು ಪಂದ್ಯದಲ್ಲಿ ಜಯಶಾಲಿ ಆದಂತ ತಂಡಕ್ಕೆ 100 ರೂಪಾಯಿಯನ್ನು ಕೊಡು ಮಾಡ್ತಾ ಇದ್ದಾರೆ. ಕೊಟ್ಟಂತ ಕೊಡುಗೆ ದಾನಿಗಳಿಗೆ ಈಗಾಗಲೇ ನಮ್ಮ ಜಾತ್ರಾ ಬಂದೋಬಸ್ತಿಗಾಗಿ ಸಿಬ್ಬಂದಿಗಳನ್ನ ಕಳಿಸುವುದರ ಮುಖಾಂತರ ಅವರು ಕೂಡ ಇದೀಗ ತಾನೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಕೂಡ ನಾವು ವೇದಿಕೆ ಪರವಾಗಿ ಆಯೋಜಕರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಲಾಸ್ಟ್ 4 minutes ಇದೀಗ ತಾನೇ ಸ್ನೇಹಿತರಾಗಿರುವಂತ ಪ್ರವೀಣ್ ಬಿಳಿಗಿ ಸರ್ ಅವರ ಉಪಸ್ಥಿತಿ ಈ ಒಂದು ಸಿದ್ದಾಪುರ ಕಬಡ್ಡಿ ವೈಭವದಲ್ಲಿ ಕಾಣಿಸ್ತಾ ಇದೆ. ಅಮಾನ್ಯರಿಗೆ ಕೂಡ ಧನ್ಯವಾದಗಳು. ಮತ್ತೆ ಪಂದ್ಯ ಆರಂಭ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಾಗಲಕೋಟೆಯ ರಾಷ್ಟ್ರೀಯ ತಾರ ಸೂರಜ್ ಅಲಿಯಾಸ್ ಬಬ್ಲು ಶರವೇಗದ ದಾಳಿಗಾರ. 5 ಜನ ಆಟಗಾರರ ನಡುವೆ ರೋಚಕ ಕಾಳಗ. ಇದು ದ್ವಿತೀಯ ಸೆಮಿಫೈನಲ್ ಪಂದ್ಯ. ವಾಪಸ್ ಆಗ್ತವನ್ನ ಘೋಷಣೆ ಮಾಡಿದ್ದಾರೆ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಕೊನೆಯ 3 ನಿಮಿಷ. लास्ट 3 मिनट्स में आपके आखिरी 3 मिनट अभी खेल बाकी है. ಗೆದ್ದಂತ ತಂಡ ಫೈನಲ್ ಹಂತದಲ್ಲಿ ಬ್ಯಾಂಕಾಕ್ ಹೊರಡುತ್ತದೆ. 1 ಲಕ್ಷದ ಮೊತ್ತಕ್ಕಾಗಿ ಅದರ ಜೊತೆಗೆ ಆಕರ್ಷಕ ಟ್ರೋಫಿಗಾಗಿ 2024ರ ಸಿದ್ದಾಪುರ ಗ್ರಾಮದ ಚಾಂಪಿಯನ್ ಪಟ್ಟಕ್ಕಾಗಿ ಕಾದು ನಡುವ ಕ್ಷಣಗಣನೆ. ಇನ್ನು ಒಂದು ಪಂದ್ಯ ಆದ್ರೆ ಸಿದ್ದಾಪುರ ಕಬಡ್ಡಿ ವೈಭವ ಮುಕ್ತಾಯ ಘಟ್ಟಕ್ಕೆ ಸಾಗುತ್ತಾ ಇದೆ. ಈ ಬಾರಿ ಬಂಧನ 26-21. ಬಾಗಲಕೋಟೆ ತಂಡ ಈ ಪಂದ್ಯದಲ್ಲಿ ಗೆಲ್ಬೇಕನ್ನೋರು ಒಂದ್ಸಲ ಚಪ್ಪಾಳೆ ಕೊಡ್ಬಹುದಾ? ಬಾಗಲಕೋಟೆ ತಂಡ ಲಾಸ್ಟ್ 2 minutes ಆಳ್ವಾಸ್ ತಂಡ ಗೆಲ್ಬೇಕನ್ನೋರು ಚಪ್ಪಾಳೆ ಕೊಡ್ಬಹುದಾ? ವರ್ಷದವರ ಬಂಧನ 26-22. ನೋಡ್ಬೇಕಿಲ್ಲಿ ಬಬ್ಲು 5 ಜನ ಆಟಗಾರರ ನಡುವೆ ಕ್ಷಣಗಣನೆ ಇದೆ. ಬಾಗಲಕೋಟೆಯ ರೈಡ್ ಬಸ್ ಬಾಗಲಕೋಟೆ ಗೆಲ್ತದೆ ನೋಡು. ಇನ್ನು ಟೈಮ್ ಹೇಳಿಲ್ಲ, ಮುಗ್ದಿಲ್ಲ, ಹೆಂಗ್ ಹೇಳಕ್ ಬರ್ತದ್ರಿ ಅನ್ನೋರು ನೀವೆಲ್ಲ ಸೈಡ್ ಆಗ್ರಪ್ಪ ದಯವಿಟ್ಟು. 26-23 3 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ. ಲಾಸ್ಟ್ ಮಿನಿಟ್ 1 ನಿಮಿಷ. ಕೊನೆಯ ದಾಳಿವರೆಗೆ ಕೂಡ ಪಂದ್ಯ ನೋಡ್ಬೇಕು, ಯಾಕಂದ್ರೆ ಒಂದೇ ದರ ಪಂದ್ಯ ಬೇಕು. ಎಲ್ಲಿ ಬಾಬಲು ರೈಡ್ ಮಸಿ. ಆಹಾ, ಶರವೇಗದ ದಾಳಿಗಾರ ಕಾದು ನಡುವ ನಿರೀಕ್ಷೆ.
ಇಲ್ಲಿಗೆ ಪಂದ್ಯ ಮುಕ್ತಾಯ. The match is over. ಅವ್ರು ಕೊಟ್ಟಾರ, ಹುಚ್ಚಪ್ಪಣ್ಣವ್ರು ಕೂಡ ಕೊಟ್ಟಾರ. ಮಲ್ಲು ಅನ್ನ 1,000 ಕೊಡ್ಬೇಕಾ? ಈಗ ಸನ್ಮಾನ ಕಾರ್ಯಕ್ರಮ ಈ